MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಾರ್ಕ್ ರೂಬಿಯೋ ಭಾರತದ ವಿದೇಶಾಂಗ ಸಚಿವರಿಗೆ ಮಾತನಾಡ್ತಿದ್ದಾರೆ. ಅಮೆರಿಕ ಕೂಡ ಈ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಜೈಶಂಕರ್ಗೆ ಅಮೆರಿಕ ಕಾರ್ಯದರ್ಶಿ ಕರೆ ಮಾಡಿ ಮಾತುಕತೆಯನ್ನು ಮಾಡ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಪಾಕಿಸ್ತಾನದ ಆರ್ಮಿ ಚೀಫ್ಗೆ ಮಾತನಾಡಿದರು. ಮಾರ್ಕ್ ರೂಬಿಯೋ ಜೈಶಂಕರ್ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದೆ ಅಮೆರಿಕ. ಈ ಒಂದು ಪರಿಸ್ಥಿತಿಯಲ್ಲಿ ಉಗ್ರರ ವಿರುದ್ಧ ಹೋರಾಟದಲ್ಲಿ ನಾವು ಭರವಸೆ ಕೊಡ್ತಿದ್ದೀವಿ, ನಿಮ್ಮ ಜೊತೆಗೆ ನಾವು ಇದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ಮಾತುಕತೆಗಳು ಕೂಡ ನಡೀತಾ ಇರುತ್ತೆ. ಯಾಕೆಂದರೆ ಇದು ಒಂದೇ ಅಲ್ಲ, ಇನ್ನಿತರ ವಿವರಗಳು ಕೂಡ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿರುವಂಥ ವಿವರಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಮಾತನಾಡ್ತಾರೆ. ರಮೇಶ್ ಅವರೇ, ನಾವು ಗಿರೀಶ್ ಅವ್ರ ಜೊತೆಗೂ ಕೂಡ ಮಾತನಾಡ್ತಾ ಇದ್ವಿ. ಗಿರೀಶ್ ಈಸ್ ಎಕ್ಸ್ಪರ್ಟ್ ಇನ್ ಡಿಫೆನ್ಸ್ ಆ್ಯಂಡ್ ಜಿಯೋ ಪೊಲಿಟಿಕ್ಸ್. ನೀವು ಆ್ಯಸ್ ಎ ಸೈನಿಕರಾಗಿ ಸರ್, ಅಥವಾ ಈ ಒಂದು ಡಿಫೆನ್ಸ್ ಸೆಕ್ಟರ್ನಲ್ಲಿ ಈ ಸಿಸ್ಟಮ್ನಲ್ಲಿ ಇರೋದ್ರಿಂದ ಈ ಮಾತುಕತೆಗಳು ಸಹಜವಾಗಿ ಪೊಲಿಟಿಕಲಿ ಸಾಕಷ್ಟು ಡಿಸ್ಕಷನ್ಸ್ಗಳಾಗತ್ತೆ. ಅಟ್ ದ ಸೇಮ್ ಟೈಮ್ ಈಗ ಫೀಲ್ಡಲ್ಲಿ ನೋಡ್ತಾ ಇದ್ದಾರೆ, ಫೀಲ್ಡಲ್ಲಿ ಈ ಒಂದು ಮಾತುಕತೆಗಳು ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಸರ್? ಏನಾಗ್ತಾ ಇರುತ್ತೆ? ಆರ್ಡರ್ಸ್ಗಳು ಅಫ್ಕೋರ್ಸ್ ಏನೇ ಅಂದರೆ ದಟ್ ಮೀನ್ಸ್ ಟು ಆರ್ಡರ್, ಏನು ಆದೇಶ ಬರುತ್ತೋ ಆದೇಶವನ್ನು ಪಾಲನೆ ಮಾಡ್ತಾ ಇರ್ತೀವಿ. ಈ ಗಡಿ ಭಾಗದಲ್ಲಿ ಪರಿಸ್ಥಿತಿಗೆ ಜೊತೆಗೆ ಈ ಮಾತುಕತೆಗಳು ಹೇಗೆ ಈ ಒಂದು ಸಂದರ್ಭದಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ತಾವು ನೋಡ್ತೀರಿ ಸರ್? ನೋಡಿ, ಈಗ ಗಡಿ ಭಾಗದಲ್ಲಿ ಸೈನಿಕ ಆದೇಶಕ್ಕೆ ಬದ್ಧನಾಗಿರ್ತಾನೆ. ಬ್ಯಾಕ್ ಚಾನೆಲ್ನಲ್ಲಿ ಏನು ನಡೆಯುತ್ತೋ ಅವರಿಗೆ ಅದರದ್ದು ನಾಲೆಜು ಇರೋಲ್ಲ, ಅದ್ರ ಬಗ್ಗೆ ಯೋಚನೆ ಇರೋಲ್ಲ. ಅದಾ ಈಗ ಎಫೆಕ್ಟು ಏನಾಗುತ್ತೆ ಅಂದರೆ, ಬ್ಯಾಕ್ ಚಾನೆಲ್ ಡಿಸ್ಕಷನ್ ಎಫೆಕ್ಟ್ ಏನಾಗುತ್ತೆ ಅಂದರೆ, ಇದು ಒಂಥರ ಸ್ವಲ್ಪ ಡ್ಯಾಂಪನಿಂಗ್ ಎಫೆಕ್ಟ್ ಮಾಡ್ಬೋದು. ಅಂದರೆ ಸ್ವಲ್ಪ ಸ್ತರವನ್ನು ಕೆಳಗೆ ತರಬಹುದು. ಅಂದರೆ ಈಗ ಆಗಾಗ ನೀವು ಕೇಳ್ತಾ ಇದ್ದೀರಿ ಸ್ವಲ್ಪ ಹೊತ್ತು ಮೊದಲು, ಈಗ ಪಾಕಿಸ್ತಾನ ಯಾಕೆ ಈ ಥರ ಡ್ರೋನ್ ಅಟ್ಯಾಕ್ ಅದು ಮಾಡ್ತಾಯಿದ್ದಾರೆ ಅಂತಲ್ಲಿ, ಅದಾ ಡ್ರೋನ್ ಅಟ್ಯಾಕ್ ಮಾಡ್ತಾಯಿದ್ದಾರೆ, ಅದ್ರ ಪರ್ಪಸ್ ಏನು ಅಂತ ನೀವು ಕೇಳ್ತಾ ಇದ್ರಿ. ಅದರದ್ದು ಮುಖ್ಯ ಉದ್ದೇಶ ಒಂದೇ. ನಾನು ಪಾಕಿಸ್ತಾನ ಸ್ಟ್ರಾಟಜಿ ಅಥವಾ ಅವ್ರ ಟ್ಯಾಕ್ಟಿಕ್ಸು ತಿಳ್ಕೊಂಡ ಬಗ್ಗೆ ಅಥವಾ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರ ಮೇಲೆ ಅವ್ರದ್ದು ಒಂದೇ, ಈಗ ಆ ಗಡಿಯ ಚಕಮಕಿಯನ್ನು ಯುದ್ಧ ಸ್ತರಕ್ಕೆ ರೇಸ್ ಮಾಡೋ ಜವಾಬ್ದಾರಿ ನಮ್ಮ ಮೇಲೆ ಹಾಕೋಕೆ. ಅದು ಭಾರತವೇ ಅದನ್ನು ಯುದ್ಧ ಸ್ತರಕ್ಕೆ ರೇಸ್ ಮಾಡ್ತಾಯಿದೆ, ಏರಿಸ್ತಾ ಇದೆ. ನಾವು ಅದಕ್ಕೆ ಜವಾಬ್ದಾರಲ್ಲ ಅನ್ನೋ ಒಂದು ನಮ್ಮ ಮೇಲೆ ಅಪವಾದ ಹೊರಿಸೋಕ್ಕೆ ಅದನ್ನು ಅವ್ರಿಗೂ ಒಂಥರ ಪ್ರಚೋದಿಸ್ತಾ ಇದ್ದಾರೆ. ನಾವು ಅವರಿಗೆ ಸಿಕ್ಕಾಪಟ್ಟೆ ಅಂದರೆ ಜಾಸ್ತಿ ರಿಟ್ಯಾಲಿಯೇಟ್ ಮಾಡಬೇಕು ಅಥವಾ ರೆಸ್ಪಾನ್ಸ್ ಕೊಡಬೇಕು ಅಂತೇಳಿ ಅವರಿಗೆ ಭಾರತಕ್ಕೆ ಪ್ರಚೋದಿಸ್ತಾ ಇದ್ದಾರೆ. ಈ ಬ್ಯಾಕ್ ಚಾನೆಲ್ ಟಾಕ್ನಿಂದ ನೀವು ಅದೇನು ಹೇಳಿದ್ರಲ್ಲ, ಈ ಪೊಲಿಟಿಕಲ್ ಮಾತಾಗುತ್ತೆ ಏನಾಗುತ್ತೆ, ಅಲ್ಲಿ ಒಂಥರ ಎರಡೂ ಪಕ್ಷಕ್ಕೆ ಒಂದು ಹತೋಟಿಯಲ್ಲಿ ಇರಲು ಏನೋ ಒಂಥರ ಪ್ರೆಷರ್ ಮಾಡ್ಬೋದು ಅಂತ ಹೇಳ್ಬೋದು. ಪ್ರೆಷರ್ ಮಾಡೋ ಒಂದು ಉದ್ದೇಶ ಅಂತೂ ಹೇಳ್ಬೋದು. ಓಕೆ ಓಕೆ ರಮೇಶ್ ಅವರೇ, ಆದರೆ ನೀವು ಕೇಳಿದಾಗೆ ಗಡಿಯಲ್ಲಿ ಸೈನಿಕ ಹೇಳಿ ಮಾತಾಡಿ. ಹಲೋ, ಕೇಳ್ತಾ ಇದೆಯಾ? ಮಾತಾಡಿ ಸರ್, ಮಾತಾಡಿ. ಹಲೋ, ಹಾಂ, ಅದೇ ಹೇಳ್ತಾ ಇದ್ದೆ. ಈಗ ಗಡಿಯಲ್ಲಿ ಸೈನಿಕ ಆದೇಶಕ್ಕೆ ಬದ್ಧ, ಅದಕ್ಕೆ ನಾವು ಎಲ್ಲ ರೀತಿಯಿಂದ ರೆಡಿಯಾಗಿದೆ. ನೀವು ನೋಡ್ತಾ ಇದ್ದೀರಿ ಅವ್ರದ್ದು ಹೇಗೆ ನಾವು ಅವ್ರ ಅಟ್ಯಾಕ್ ಕೌಂಟರ್ ಮಾಡ್ತಾಯಿದ್ದೀವಿ, ಅವ್ರು ಹೇಗೆ ಎದುರಿಸ್ತಾ ಇದ್ದೀವಿ, ಎಲ್ಲ ರೀತಿಯಿಂದ ತಯಾರಾಗಿದ್ದೀವಿ. ಸೊ ನೋಡೋಣ ಮುಂದೆ ಹೇಗೆ ಬೆಳೆಯುತ್ತೆ ಅಷ್ಟೇ. ಐ ಥಿಂಕ್ ಸದ್ಯಕ್ಕಂತೂ ಅಷ್ಟೇ ಹೇಳಬಯಸ್ತೇನೆ ನಾನು. ರೈಟ್. ಗಿರೀಶ್, ಒಂದು ವಿಚಾರ, ಇಲ್ಲಿ ಅಮೆರಿಕದ ಇಂಟ್ರೆಸ್ಟ್ ಏನು ಅಂತ ಈಗ ಎಲ್ಲರೂ ಕೂಡ ಸಹಜವಾಗಿ ದೊಡ್ಡಣ್ಣ, ದೇಶದ ಪ್ರಪಂಚದ ದೊಡ್ಡಣ್ಣ, ಅದೊಂದು ವಿಚಾರ. ಅದ್ರ ಜೊತೆಗೆ ಎರಡೂ ಪಕ್ಷಗಳಿಗೂ ಕೂಡ ಮಾತನಾಡ್ತಾ ಇದೆ. ಅಮೆರಿಕ ನಮ್ಮ ಜೊತೆಗೂ ಕೂಡ ಮಾತನಾಡ್ತಾ ಇದೆ, ಪಾಕಿಸ್ತಾನ ಜೊತೆಗೂ ಕೂಡ ಮಾತನಾಡ್ತಾ ಇದೆ, ಡಿಎಸ್ಕಲೇಷನ್ಸ್ ಬಗ್ಗೆ ಮಾತನಾಡ್ತಾ ಇದೆ. ಅಮೆರಿಕದ ಇಂಟ್ರೆಸ್ಟ್ ಏನಿರ್ಬೋದು? ಅಮೆರಿಕ ರೆಪ್ರೆಸೆಂಟ್ಸ್ ದಿ ಓವರ್ ಆಲ್ ವರ್ಲ್ಡ್ ಅಂತ ಅದೊಂದು ನೋಷನ್ ಅಷ್ಟೇ. ಇಟ್ಸ್ ಎ ನೋಷನ್, ಕೈಂಡ್ ಆಫ್ ಕನ್ವೆನ್ಷನ್. ಸೊ ಅಮೆರಿಕ ಎಂಟ್ರಿ ಆದರೆ ಎಲ್ಲರೂ ಲಿಸನ್. ಈಗ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಎಂಟ್ರಿ ಆಗಿದ್ದಾರೆ, ಇಸ್ರೇಲ್ ಮತ್ತು ಗಾಜಾ. ಅಫ್ಕೋರ್ಸ್ ಅಲ್ಲೇ ಅಮೆರಿಕನ್ ಇಂಟ್ರೆಸ್ಟ್ ಇದೆ, ಬಿಕಾಸ್ ಇಟ್ ಈಸ್ ಆಲ್ಸೋ ಬೀಯಿಂಗ್ ಎ ನ್ಯಾಟೋ ಕಂಟ್ರಿ, ಒನ್ ಆಫ್ ದಿ ನ್ಯಾಟೋ ಇದ್ರಿರೋದ್ರಿಂದ ಇಸ್ರೇಲ್ ಜೊತೆನೂ ಅವ್ರ ಸಂಬಂಧ ಚೆನ್ನಾಗಿದೆ, ಪ್ಲಸ್ ಇದ್ರ ಜೊತೆನೂ ಚೆನ್ನಾಗಿದೆ. ಇಲ್ಲಿ ಇಬ್ಬರ ಜೊತೆನೂ ಅವ್ರು ವ್ಯಾವಹಾರಿಕವಾಗಿ ಮಾಡ್ತಾ ಇದ್ದಾರೆ ಈಗ. ಅಫ್ಕೋರ್ಸ್ ದೇ ವರ್ ಪ್ರೋ ಪಾಕಿಸ್ತಾನ್, ಬಟ್ ನೌ ದೇ ಆರ್ ಇನ್ಕ್ಲೈನ್ ಟುವರ್ಡ್ಸ್ ಇಂಡಿಯಾ. ಸೊ ಬೀಯಿಂಗ್ ಎ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಕಂಟ್ರಿ,
ಸೊ ಈಗ ಆ ರೋಲ್ ಅದು ತಗೋತಾ ಇದೆ. ಬಿಕಾಸ್ ಇಲ್ಲಿ ಏನಾಗಿದೆ, ವಿಶ್ವಸಂಸ್ಥೆಗೆ ಏನೋ ಅಂತ ಪವರ್ ಇಲ್ಲ ಇಲ್ಲಿ. ದೇ ಡೋಂಟ್ ಹ್ಯಾವ್ ಎನಿ ಪವರ್ಸ್ ಆರ್ ನೋ ಬಡಿ ಈಸ್ ರೆಡಿ ಟು ಲಿಸನ್ ದೇರ್ ವಾಯ್ಸಸ್ ಆಲ್ಸೋ. ಒಂದು ಅಮೆರಿಕ ಮಾತಾಡಬೇಕು, ಇಲ್ಲ ಯುರೋಪಿಯನ್ ಯೂನಿಯನ್ ಮಾತಾಡಬೇಕು, ಇಲ್ಲ UK ಸಂಬಂಧಗಳು ಪರವಾಗಿಲ್ಲ. ಯುರೋಪಿಯನ್ ಯೂನಿಯನ್ ಕೂಡ ಈಗ ಒಂದು ಸ್ಪೇಸ್ ಅಲ್ಲಿ ವರ್ಲ್ಡ್ ಆರ್ಡರ್ ಹ್ಯಾಸ್ ಬಿನ್ ಚೇಂಜ್. ಭಾರತಕ್ಕೆ ಮಾತನಾಡುವಷ್ಟು ಸಾಮರ್ಥ್ಯ ಯುರೋಪಿಯನ್ ಯೂನಿಯನ್ಗೆ ಇಲ್ಲ ಅನ್ಕೋತೀನಿ ನಾನು. ಬಟ್ ಸ್ಟಿಲ್ ದೇ ಹ್ಯಾವ್ ಗಾಟ್ ದ ಎಕನಾಮಿ, ಡೆವಲಪ್ಡ್ ನೇಷನ್ಸ್, ಸ್ಟಿಲ್ ದೇ ಕ್ಯಾನ್ ಡೂ ಎನಿಥಿಂಗ್, ದೇ ಕ್ಯಾನ್ ಚೇಂಜ್ ದಿ ವರ್ಲ್ಡ್ ಆರ್ಡರ್ ಟು ಸಮ್ ಎಕ್ಸ್ಟೆಂಟ್. ಅದೆಲ್ಲ ಇರೋದ್ರಿಂದ ಜನ ಇವ್ರ ಮಾತು ಕೇಳ್ತಾರೆ ಅಂತ ಒಂದು ನಂಬಿಕೆ. ಅದ್ರ ಜೊತೆಗೆ ಸರ್ ಇನ್ನೊಂದು ವಿಚಾರ ಹೇಳ್ತಾ ಇದ್ರು ಕರ್ನಲ್ ರಮೇಶ್ ಅವರು. ಮಾತನಾಡ್ತೀನಿ ಅದ್ರ ಬಗ್ಗೆ. ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ಪೆಟ್ರೋಲ್ ಬಂಕ್ಗಳು ಬಂದ್. ಬೆಳಿಗ್ಗೆ 6 ಗಂಟೆಯಿಂದ ಪೆಟ್ರೋಲ್ ಬಂಕ್ ಬಂದ್ ಆಗಿದೆ ಅನ್ನೋ ಮಾಹಿತಿ. ನಿರಂತರವಾಗಿ ಇಲ್ಲಿ ದಾಳಿ ಪ್ರತಿದಾಳಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ, ಡ್ರೋನ್ ದಾಳಿಯ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂದ್ ಆಗಿದೆ. ಎಸ್ ಸರ್, ನಾವು ಮಾತನಾಡ್ತಾ ಇದ್ವಿ. ಕರ್ನಲ್ ರಮೇಶ್ ಅವರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಪಾಕಿಸ್ತಾನ ಪ್ರೊವೋಕ್ ಮಾಡುತ್ತೆ ಅಂತ ಹೇಳಿ, ನಮ್ಮ ತಾಳ್ಮೆಯನ್ನ ಪದೇ ಪದೇ ಪರೀಕ್ಷೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದೆ. ಇದು ಮೊದಲ ಬಾರಿಯಲ್ಲ, ಈ ಹಿಂದೆಯೂ ಕೂಡ ಪಾಕಿಸ್ತಾನ ಮಾಡಿದಂತಹ ದಾಳಿಗಳಿಗೆ ಭಾರತವನ್ನ ಹೊಣೆಯಾಗಿಸುವಂತಹ ಕೆಲಸ ಆಗ್ತಾ ಇತ್ತು. ಪುಲ್ವಾಮಾ ಇರಬಹುದು, ಮುಂಬೈ ಇರಬಹುದು, ರೀಸೆಂಟ್ ಆಗಿ ನಡೆದಂತಹ ಪಹಲ್ಗಾಮ್ ಇರಬಹುದು. ಇದು ಪಾಕಿಸ್ತಾನದ ಪ್ರೊಪಗಾಂಡನೆ, ಬರೀ ಸುಳ್ಳು ಹೇಳೋದಾ ಅಂತ? ಪಾಕಿಸ್ತಾನ ದೇ ವಾಂಟೆಡ್ ಸಮಥಿಂಗ್. ಇಲ್ಲಿ ಆ ಒಂದು ಕಮ್ಯುನಲ್ ರಯಾಟಾರ ತೆಗೆದು ಭಾರತದಲ್ಲಿ ಒಂದು ಗಲಾಟೆಗಳಾರ ಶುರುವಾಗಲಿ ಅನ್ನೋ ಒಂದು ಇಂಟ್ರೆಸ್ಟಿಂದನೇ ಇದು ಮಾಡಿದ್ದವರು. ಬಿಕಾಸ್ ದೇ ವಾಂಟೆಡ್ ಟು ಡೈವರ್ಟ್ ಆ ಒಂದು ಅಲ್ಲಿ ನಡೀತಾ ಇರೋ ಒಳ ಜಗಳ, ಒಳ ಪ್ರಾಬ್ಲಮ್ನ ಈ ಕಡೆ ಡೈವರ್ಟ್ ಮಾಡಿ ಇದರಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ದೇ ಟ್ರೈಡ್. ಅದು ಆಗಲಿಲ್ಲ. ಅದು ಆಗದಿದ್ದಾಗ ಈಗ ನೆಕ್ಸ್ಟ್ ಆಲ್ಟರ್ನೇಟ್ ಏನು, ಅಟ್ಲೀಸ್ಟ್ ಯುದ್ಧ ಅಂತ ಮಾಡಿ ಏನೋ ಒಂದು ಜನನ ಅಲ್ಲಿರೋ ಜನನ ಕಾನ್ಸಂಟ್ರೇಷನ್ ಭಾರತವೇ ಉತ್ಸಾಹ ತೋರಿಸ್ತಾ ಇದೆ ಅನ್ನೋಕ್ಕೋಸ್ಕರ ಈ ಡ್ರೋನ್ಸ್ಗಳು ದಾಳಿ ಮಾಡ್ತಾ ಇದ್ದಾರೆ, ಜನಗಳ ಮೇಲೆ ಇದು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ದೇ ಆಲ್ಸೋ ಡೂ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಥ್ರೂ ಡ್ರೋನ್ಸ್ ಇಂದ. ಬಿಕಾಸ್ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ನಡೆಯುತ್ತೆ, ಪ್ಲಸ್ ಅದೊಂಥರ ಪ್ರಚೋದನೆಯೂ ನಡೆಯುತ್ತೆ. ಇಟ್ ಈಸ್ ಡ್ಯುಯಲ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಾವು ಪ್ರಚೋದಿತವಾಗ್ತಾ ಇಲ್ಲ. ಬಿಕಾಸ್ ದೇ ಆರ್ ಗೋಯಿಂಗ್ ವೆರಿ ವೆರಿ ಟಾರ್ಗೆಟೆಡ್, ಪ್ರಿಸೈಸ್ ಆ್ಯಂಡ್ ವೆರಿ ಸ್ಟ್ರಾಟಜಿಕಲಿ ಹೊಡಿತಾ ಇದ್ದಾರೆ ಅಷ್ಟೇ ನಮ್ಮವರು. ಸೊ ದೇ ಡೋಂಟ್ ವಾಂಟ್ ಟು ಎಸ್ಕಲೇಟ್. ಆ್ಯಂಡ್ ಇಂಟರ್ನ್ಯಾಷನಲ್ ಕಣ್ಗೆ ನಾವು ಕೆಟ್ಟದಾಗಿ ಕಾಣಬಾರ್ದು. ಇಸ್ರೇಲಲ್ಲಿ ಅಂಥ 1200 ಜನ ನರ್ಮೇದ ಆದಾಗ ಅವರು ಕೆಲವು ದಿವಸಗಳ ಇದ್ಮೇಲೆ ಇಡೀ ವರ್ಲ್ಡೇ ಚೇಂಜ್ ಆಗೋಯ್ತು ಅವ್ರ ಮೇಲೆ. ಹ್ಯುಮ್ಯಾನಿಟಿ ಅಗೇನ್ಸ್ಟು, ಹ್ಯೂಮನ್ ಕೈಂಡು, ಮಕ್ಕಳನ್ನ ಸಾಯಿಸಿದ್ರು, ಇನ್ನೋಸೆಂಟ್ ಸಾಯಿಸಿದ್ರು. ಈವನ್ ಎಲ್ಲಿ ತನಕ ಹೋಗ್ಬಿಟ್ರು ಅಮೇರಿಕಾದವ್ರು ನಾವು ನಿಮ್ಮ ಮೇಲೆ ಸ್ಯಾಂಕ್ಷನ್ಸ್ ಇರ್ತೀವಿ, ನಿಮ್ಗೆಲ್ಲಾನು ಕಟ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಕೊಟ್ಟೋಯ್ತು ಆ ಬೈಡನ್ ಇದ್ದಾಗ. ಸೊ ಒನ್ಸ್ ಹೋಗಿ ತಪ್ಕೊಂಡು ವೆರಿ ಫಸ್ಟ್ ಡೇ ಇದು ಮಾಡಿದನ್ನ ಈ ವೆಂಟ್ ಆ್ಯಂಡ್ ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.